ಏನೇ ಬಾಯಿಗೆ ಬಂದ ಹಾಗೆ ಮಾತಾಡ್ತಾ ಇದ್ಯಾ? ಹೌದು, ನಿಮ್ ಕುಟುಂಬ ನಾಶ ಆಗ್ಬೇಕು ಅಂತಾನೆ ಬೇಡ್ಕೋತಾ ಇದ್ದೀನಿ. ಅದಕ್ಕೆ ನಿಮ್ ಕುಟುಂಬದಲ್ಲಿ ಯಾರಿಗೆ ಏನೇ ಆದ್ರೂ ಸಹಿಸ್ಕೊಳಕ್ಕಾಗಲ್ಲ. ಅದಕ್ಕೆ ಅರವಿಂದ್ ಅಮ್ಮನ್ನ ಕಾಪಾಡಿ ಊರವ್ರ ಹತ್ರ ಎಲ್ಲ ಬಹಿಸ್ಕೊಂಡಿದ್ದೀನಿ, ಅಪವಾದ ಹೊತ್ಕೊಂಡಿದ್ದೀನಿ. ಅದಕ್ಕೆ ಇದೆಲ್ಲ ನಂದೇ ತಪ್ಪು, ನನ್ನ ಯೋಚನೆನೇ ತಪ್ಪು. ಅನಿರುದ್ಧೇನು ಆಗ್ಬಾರ್ದು ಅಂತ ಆ ಪರಮೇಶ್ವರ ಕೊಟ್ಟಿರೋ ರುದ್ರಾಕ್ಷಿನ ಅನಿರುದ್ಧ ಕತ್ತಲಿ ಕಟ್ಟಿದ್ದೀನಿ. ಅದು ಕೂಡ ನನ್ನ ತಪ್ಪೆ. ಕೇವಲ ನಿಮ್ ಕುಟುಂಬಕ್ಕೋಸ್ಕರ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇರೋರ್ನ ದೂರ ಮಾಡ್ಕೊಂಡು ಅವ್ರಿಗೂ ನೋವು ಕೊಟ್ಟು ನಾನು ನೋವು ಅನುಭವಿಸ್ತಾ ಅದನ್ನ ಹೊರಗಡೆ ಹೇಳ್ಕೊಳ್ಳೋಕ್ಕೂ ಆಗದೆ ಪ್ರತಿ ಕ್ಷಣ ನರಕ ಅನುಭವಿಸ್ತಾ ಸಾಯ್ತಾ ಬದುಕ್ತಿದ್ದೀರಲ್ಲ, ಇದೆಲ್ಲ ಕೆಟ್ಟ ಯೋಚನೆಗಳಿಂದ ಮಾಡಿರೋದೆ. ಏನೇ ನಿನ್ ಜೀವನ ಪೂರ್ತಿ ನಮ್ ಕುಟುಂಬಕ್ಕೋಸ್ಕರ ತ್ಯಾಗ ಮಾಡ್ತಿದ್ಯಾ ಅನ್ನೋ ತರ ಬಿಲ್ಡಪ್ ಕೊಡ್ತಿದ್ಯಾ? ಸ್ವಲ್ಪ ನಿಲ್ಲಿಸ್ತೀರಾ? ನಿಲ್ಸೋದಲ್ಲ ಮಾವಯ್ಯ, ಈ ರಾಕ್ಷಸಿ ಇಲ್ಲೇ ಇದ್ರೆ ಯಾವ ಕ್ಷಣ ಬೇಕಾದ್ರೂ ನನ್ ಮದ್ವೆ ನಿಂತ್ ಹೋಗ್ಬೋದು. ಅವಳಿಲ್ಲ ಅಂದ್ರೆ ನಮ್ ಕುಟುಂಬನೇ ನಿಂತ್ ಹೋಗೋ ತರ, ಅವಳ ದಯಾ ದಾಕ್ಷಿಣ್ಯದ ಮೇಲೆ ನಮ್ ಕುಟುಂಬ ನಡೀತಾ ಇದೆ ಅನ್ನೋ ತರ ಸುಮ್ನೆ ಬಿಲ್ಡಪ್ ಕೊಡ್ತಿದ್ದಾಳೆ ಮಾವಯ್ಯ. ನಮ್ಮನೇಲಿ ನೀರ್ ಕುಡಿದು ಅದನ್ನೇ ಅಮೃತ ಅನ್ಕೊಂಡು ಬದುಕ್ತಿರೋ ಮನೆ ಕೆಲ್ಸದವಳು ಇವಳು. ಅದನ್ನ ಯಾವ್ದನ್ನು ನೋಡದೆ ಮನೇಲಿ ಇರೋದಕ್ ಬಿಟ್ರೆ ನರ ಇಲ್ದೇ ಇರೋ ನಾಲ್ಗೆನಲ್ಲಿ ನಮಗ್ ಕೆಟ್ಟದಾಗ್ಬೇಕು ಅಂತ ಬೇಡ್ಕೊತಿದ್ದಾಳೆ ಮಾವಯ್ಯ. ಪರ್ಣಿಕಾ, ಅತ್ಯಾಗಿ ಮಾತಾಡ್ಬೇಡ. ಒಂದ್ ಹೆಚ್ಚಿಗೆ ಮಾತಾಡಿದ್ರು ಎಲ್ಲರ ಮುಂದೆ ಮರ್ಯಾದೆ ಕಳ್ಕೊತೀಯ. ಕೆಲವೊಂದ್ಸಲ ಪ್ರಾಣನೂ ಹೋಗುತ್ತೆ. ಏನ್ ಭಾವ, ಹೆದರ್ಸ್ತಾ ಇದ್ಯಾ? ಅಲ್ಲ, ಎಚ್ಚರಿಸ್ತಾ ಇದ್ದೀನಿ. ಅಂದ್ರೆ ರಕ್ತ ಸಂಬಂಧದವ್ರಿಗಿಂತ ಬೀದಿಲ್ ಹೋಗೋರೆ ಹೆಚ್ಚಾಗ್ಬಿಟ್ರ ನಿನ್ಗೆ? ಪರ್ಣಿಕಾ, ಏನ್ ಮಾತಾಡ್ತಾ ಇದ್ಯಾ? ಇಷ್ಟು ಕೆಟ್ಟದಾಗ ಹೇಗೆ ಮಾತಾಡ್ತೀಯಾ? ಅನಿರುದ್ಧ್, ಪರ್ಣಿಕಾ ಹೇಳ್ತಿರೋದ್ರಲ್ಲಿ ತಪ್ಪೇನಿದೆ? ರಕ್ತದಲ್ಲೇ ಬಂದಿರೋಂಥ ಸಂಬಂಧ ವಂಶ ಮುಗಿಯೋವರೆಗೂ ಇದ್ದೇ ಇರುತ್ತೆ. ಯಾವ ಆಸೆನೂ ಇಟ್ಕೊಳ್ದೇ ಇರೋರು ಕೊನೆವರೆಗೂ ನಮ್ಮ ಜೊತೆನೇ ಇರ್ತಾರೆ. ಯಾವುದೋ ಆಸೆ ಇಟ್ಕೊಂಡಿರೋರು ಹೀಗೆ ಮಧ್ಯದಲ್ಲೇ ಬಂದು ಮಧ್ಯದಲ್ಲೇ ಹೊರಟೋಗ್ತಾರೆ. ಅತ್ತೆ, ಯಾರು ಯಾವ ಆಸೆ ಇಟ್ಕೊಂಡು ನನ್ನ ಜೀವನದಲ್ಲಿ ಬರ್ತಾ ಇದ್ದಾರೋ, ಯಾರು ನನ್ನನ್ನು ಪ್ರೀತಿಸ್ತಾ ಇದ್ದಾರೋ, ಯಾರು ನನಗೋಸ್ಕರ ಪ್ರಾಣ ಕೊಡಕ್ಕೂ ಸಿದ್ಧವಾಗಿದ್ದಾರೋ, ಇದೆಲ್ಲ ಅರ್ಥ ಆಗದೆ ಇರೋಷ್ಟು ದಡ್ಡ ನಾನಲ್ಲ. ಇದು ನಿಮಗೂ ಅರ್ಥ ಆದ್ರೆ ತುಂಬಾ ಒಳ್ಳೇದು. ಅಂದ್ರೆ ಏನು ನಿನ್ನ ಉದ್ದೇಶ? ನಾವೇನೋ ಒಂದು ಆಸೆ ಪಟ್ಕೊಂಡು ಅಣ್ಣನ ಜೊತೆ ಇದ್ದೀವಿ ಅಂತನಾ? ನನ್ನ ಮಗಳು ನಿನ್ನ ಪ್ರೀತಿ ಮಾಡ್ಲಿಲ್ವಾ? ನಾವೇನೋ ಆಸ್ತಿಗೋಸ್ಕರ ಪರ್ಣಿಕಾನ ನಿನ್ನ ಕೊಟ್ಟು ಮದ್ವೆ ಮಾಡ್ತೀವಿ ಅಂತ ಹೇಳ್ತಾ ಇದ್ಯಾ? ಅಷ್ಟೇ ತಾನೇ? ಯಾಕತ್ತೆ, ಕುಂಬಳಕಾಯಿ ಕಳ್ಳ ಯಾರು ಅಂತ ಕೇಳಿದ್ರೆ ಹೆಗ್ಲು ಮುಟ್ಕೊಂಡು ನೀವ್ಯಾಕೆ ನೋಡ್ತಾ ಇದ್ದೀರಾ? ಈಗ ನಾನೇನಂದೆ, ಒಳ್ಳೇದು ಕೆಟ್ಟದ್ದು ತಿಳ್ಕೊಳ್ಳೋಷ್ಟು ಜ್ಞಾನ ನನಗಿದೆ ಅಂದೆ, ಅಷ್ಟೇ ತಾನೇ? ನೋಡ್ದೆ ಅಣ್ಣ, ನೋಡ್ದೆ ಅನಿರುದ್ಧನ? ನನ್ನ ಅಳಿಯ ಅಂತ ನಾನು ಇವನ ಇದೇ ಕೈಯಿಂದ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೆ. ನನ್ನ ಮಗಳು ಅಳ್ತಿದ್ರು ಸಹ ಹೋಗೋಳನ್ನ ಸಮಾಧಾನ ಮಾಡ್ದೆ. ನನ್ನ ಅಳಿಯನೇ ನನ್ನ ಸ್ವಂತ ಮಗನ್ ತರ ನೋಡ್ಕೊಂಡಲ್ಲ, ಅದಕ್ಕೆ ನನ್ಗಿಂತ ಶಾಸ್ತಿ ಆಗ್ಲೇಬೇಕಿವತ್ತು. ಭದ್ರಾ, ನನ್ನ ತಂಗಿ ಬಗ್ಗೆ, ನನ್ನ ತಂಗಿ ಮನ್ಸ್ ಬಗ್ಗೆ ನನಗ್ ಗೊತ್ತಿಲ್ವಾ? ಏನೋ ಗೊತ್ತಿಲ್ಲದೆ ಅವನು ಈ ರೀತಿ ಮಾತಾಡ್ತಿದ್ರೆ ಅದನ್ನ ಮನ್ಸಿಗೆ ತಗೊಳ್ಳೋ ಅವಶ್ಯಕತೆ ಇದೆಯಾ? ಗೊತ್ತಿದ್ದೋ ಗೊತ್ತಿಲ್ದೇನೋ ಮಕ್ಕಳು ನಮಗೆ ಇದು ಬೇಕು ಅದು ಬೇಕು ಅಂತ ಕೇಳ್ತಾ ಇರ್ತಾರೆ. ಅವ್ರಿಗೆ ಯಾವ್ದು ಒಳ್ಳೇದು ಅಂತ ನೋಡ್ಕೊಂಡು 1000 ಸಲ ಯೋಚನೆ ಮಾಡಿ ಅದನ್ನ ತಗೊಂಬಂದು ಕೊಡ್ತೀವಿ. ಮದುವೆ ವಿಷಯದಲ್ಲೂ ಕೂಡ ಅಷ್ಟೇ. ಭದ್ರಾ, ಇವತ್ತಿಗೂ ಯಾವತ್ತಿಗೂ ನನಗೂ ನಿನ್ಗೂ ಅವನ್ ಚಿಕ್ಕ ಮಗುನೇ. ಅರ್ಥ ಮಾಡ್ಕೊಳ್ಳೋದಿಕ್ಕೆ ಪ್ರಯತ್ನ ಪಡು. ಭದ್ರಾ, ನಿನ್ನ ಅಣ್ಣ ಏನಾದ್ರೂ ಹೇಳಿದ್ರೆ ಬೇಜಾರು ಮಾಡ್ಕೋಬೇಕು. ಯಾರೋ ಗೊತ್ತಿಲ್ದಿರೋರ್ಗೋಸ್ಕರ ನೀನ್ ಬೆಳೆಸಿರೋ ನಿನ್ನಳಿಯನ್ ಮೇಲೆ ಬೇಜಾರು ಮಾಡ್ಕೋತೀಯ? ಚಿಕ್ಕವನು, ಬಿಟ್ಬಿಡು.
ಮದುವೆ ಸಮಾರಂಭದಲ್ಲಿ ಒಬ್ಳು ಹೆಣ್ಮಗಳು ಕಣ್ಣೀರು ಒಳ್ಳೇದಲ್ಲ ಕಣೋ. ಆಗೋ ಹೆಂಡತಿ ಮನಸ್ಸನ್ನ ಅರ್ಥ ಮಾಡ್ಕೊ. ಪುಣ್ಯನ ಇಲ್ಲಿಂದ ಕಳಿಸು. ಆಗಲ್ಲಪ್ಪ. ಅವಳು ನನ್ನ ಪ್ರೀತಿನ ಒಪ್ಪದೇ ಇರ್ಬೋದು, ಆದ್ರೆ ಒಬ್ಳು ಸ್ನೇಹಿತೆಯಾಗಿ ನನ್ನ ಜೊತೆಗಿದ್ದಾಳೆ. ನಿಮ್ಗೆಲ್ಲರ ಆಸೆ ಅಂತೆ, ನಿಮಗೆ ನಾನು ಮಾತು ಕೊಟ್ಟಂತೆ ಈ ಮದುವೆನ ನಾನು ಆಗ್ತೀನಿ. ಆದ್ರೆ ಪುಣ್ಯ ಇಲ್ಲಿದ್ರೆ ಮಾತ್ರ. ಅಪ್ಪ, ಈ ಒಂದು ವಿಷಯದಲ್ಲಿ ಆಗಲ್ಲ ಅನ್ಬೇಡಿ ಅಪ್ಪ. ಪರ್ಣಿಕಾ, ವಾದ ಮಾಡೋದಕ್ಕೆ ಇದು ಸಮಯ ಅಲ್ಲ. ನಡೀತಿರೋದು ನಿನ್ ಮದುವೆ. ಹಸೆಮಣೆ ಮೇಲೆ ಕೂತ್ಕೋ. ಹೇಳ್ತಿರೋದು ನಿನ್ ಮಾವ ಹಸೆಮಣೆ ಮೇಲೆ ಕೂತ್ಕೋ. ಪುರೋಹಿತ್ರೆ, ಕಾರ್ಯಕ್ರಮ ಮುಂದುವರಿಸಿ. ಆಗ್ಲಿ ಯಜಮಾನ್ರೆ. ಸರ್ವಮಂಗಲ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ನಾಸತ್ಯೋ ವಿರ್ಮತಿದ್ಗುಣ ಯತ ಪರ್ಜಾನ್ಯ ಪಿತ್ರದಾಯ ಸ್ವಸ್ತಿಕಾ ಸುರಪುಂಗವ ಪ್ರತಿದಿನಂ ಕುರ್ವಂತೋ ನೋ ಮಂಗಲಂ. ವಿಶ್ವಾಮಿತ್ರ ಪರಾಟ ಶರ್ವ ಭೃಗವದ್ವಸ್ಯ ಪುಲಸ್ತ್ಯಕೃತೋ ಶ್ರೀಮಾನಾತ್ರಿ ಮರುಚ್ಯುಚ್ಯುದ್ಯ ಪುಲಹತ್ತಶ್ಚಿರ ವಷ್ಣಿಷ್ಣೋ ಇಂಗಿರಃ ಸರ್ವಾರಿಷ್ಟ ಪರಿಹಾರ ದ್ವಾರ ಶುಭಸ್ಥಾನ. ಅಮ್ಮ, ವಧುಗೆ ಕಂಕಣ ಕಟ್ಟಮ್ಮ. ಹೇ ಗೌರಿ ಶಂಕರಾರ್ಧಾಂಗಿ ಯಥಾ ತ್ವಂ ಶಂಕರ ಪ್ರಿಯ ತಥಾ ಮಾಂ ಕುರು ಕಲ್ಯಾಣಿ ಕಾಂತ ಕಾಂತ ಸರ್ದುಲಭಂ. ಓಂ ಕಾತ್ಯಾಯಿನಿ ಮಹಾಮಾಯೆ ಮಹಾಯೋಗಿನಾಧೀಶ್ವರಿ. ಅಮ್ಮ, ಮದುಮಗನಿಗೆ ಮದುವೆ ವಸ್ತ್ರ ಕೊಡಿ. ಬ್ರಾಹ್ಮೈ ನಮಃ ಮಹೇಶ್ವರಾಯ ಕೌಮಾರೈ ವೈಷ್ಣವಾಯೈ ವಾರೈ ಇಂದ್ರಾಣೈ ಚಾಮುಂಡ್ಯಾಯೈ ಮಹಾಲಕ್ಷ್ಮಿಯೈ ನವಮಾಮರಣ ದೇವತಾಭ್ಯೋ ನಮಃ. ಓಂ ಗಣಾಧಿಪತಯೇ ನಮಃ. ಅಮ್ಮ, ನೀವು ಕೂಡ ಮದುಮಗಳಿಗೆ ಕೊಡಿ ಅಮ್ಮ. ಭಗವಂದರಾದಿ ನಾನಮೇಹ ಸಮಸ್ರಾಮಯ ನಿಧಾನ ಹೇತುರ್ಭೂತ ದುರಿತಕ್ಷಯ ದ್ವಾರಾಕ್ಷಿ ಪ್ರಮೇವ ವಾಯುರಾರೋಗ್ಯ ಐಶ್ವರ್ಯ ವೃದ್ಧರಮ್ಮಯ ಆಧ್ಯಾತ್ಮಿಕ ಆದಿದೈವಿಕ ಆದಿಭೌತಿಕ ತಾಪತ್ರಯ ನಿವಾರಣ ದ್ವಾರಂ ಮಾಂಗಲ್ಯಂ ತಂತುನಾನೇನ ಮಮ ಜೀವನ ಹೇತುನಾ ಕಂಠೆ ಬದ್ನಾಭಿ ಸುಭಗೆ ತ್ವಂ ಜೀವ ಶರದಶ್ಯತಂ. ಇಲ್ಲಿ ಕೇಳಿಯಮ್ಮ, ವಧುವರು ಇಬ್ರು ಹೋಗಿ ಹೊಸ ವಸ್ತ್ರ ಉಟ್ಕೊಂಬನ್ನಿ. ಕರ್ಕೊಂಡೋಗಿ. ಅನಿರುದ್ಧ್, 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 ಹುಷಾರು ಕಣೋ. ಅವನು ಚೆನ್ನಾಗಿರೋ ಜೀವನನ ಈ ರೀತಿ ಹಾಳು ಮಾಡ್ಬಿಟ್ಟು ಈಗ ಹುಷಾರಾಗಿರೋ ಅಂತ. ಏನೋ ಒಂದೇ, ಏನೋ ಒಂದೇ. ಏನಿಲ್ಲ ಅಂಕಲ್, ಏನೂ ಇಲ್ಲ. ಹೇಳ್ತೀಯೋ ಕತ್ರ ಸಾಕ್ಲಾ? ಸಾಯಿಸ್ಬಿಡಿ. ನಿಮ್ಗೆ ಸಾಯಿಸೋದಷ್ಟೇ ತಾನೇ ಗೊತ್ತಿರೋದು. ಅವನ ಥರ ಪ್ರೀತಿ ಮಾಡೋದು, 4 ಜನಕ್ಕೆ ಪ್ರೀತಿ ಹಂಚೋದು ನಿಮಗೆ ಗೊತ್ತಿಲ್ಲ. 4 ಜನದ ಖುಷಿಗೋಸ್ಕರ ತಾನು ನೋವು ಪಡ್ಕೊಂಡು ಪ್ರೀತಿನ ಸಾಯಿಸ್ತಾ ಇರೋ ವಿಷಯ ನಿಮಗೆ ಗೊತ್ತಿಲ್ಲ ಅಲ್ವಾ? ಸ್ವಂತ ಮಗನ ನೋವನ್ನ ಅರ್ಥ ಮಾಡ್ಕೊಳ್ದಿರೋ ತಂದೆಯಾಗಿ ಚರಿತ್ರೆಯಲ್ಲೇ ಉಳಿದೋಗ್ಬಿಡ್ತೀರಾ. ಮುಚ್ಚಬಾಯ್. ಏನೋ ಒಂದೇ, ಪ್ರೀತಿ ಬಗ್ಗೆ ನನಗ್ ಗೊತ್ತಿಲ್ವಾ? ಗೊತ್ತಿಲ್ದೇನೆ ಅವನ್ನ ಇಲ್ಲಿವರೆಗೂ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಂಡ? ಹೇಳು. ಪ್ರೀತಿ ಬಗ್ಗೆ ಗೊತ್ತಿಲ್ಲದೆ ಇದ್ರೆ, ಪುಣ್ಯಾಗ ಇಷ್ಟ ಇದ್ರೆ ಅವಳ ಜೊತೆ ಮದುವೆ ಮಾಡಿಸ್ತೀನಿ ಅಂತ ನಿಶ್ಚಿತಾರ್ಥ ದಿನ ಮಾತು ಕೊಡ್ತೀನ. ನಾನಾಗ್ಲೂ ಈಗ್ಲೂ ಹೇಳ್ತಿರೋ ಮಾತೊಂದೇ, ಪುಣ್ಯಾಗ ಇಷ್ಟ ಇದ್ರೆ ಹೇಳಕ್ ಹೇಳಿ, ಮದುವೆ ಮಾಡಿಸೋದಿಕ್ ನಾನು ಸಿದ್ಧವಾಗಿದ್ದೀನಿ. ಇಷ್ಟಕ್ಕೂ ಮಿಗಿಲಾಗಿ ಒಬ್ಬ ತಂದೆ ಏನ್ ಮಾಡೋದಿಕ್ ಸಾಧ್ಯ ಹೇಳಿ? ಪುಣ್ಯ ಅನಿರುದ್ಧ ಪ್ರೀತಿಸಿದಾಳ, ಮದುವೆ ಮಾಡ್ಕೋತಾಳ, ಮದುವೆ ಮಾಡೋದಕ್ಕೆ ನಾನು ರೆಡಿ. ಪುಣ್ಯ ಅನಿರುದ್ಧನ ಪ್ರೀತಿಸ್ತಿದ್ದಾಳೆ. ಹೌದು, ಪುಣ್ಯ ಅನಿರುದ್ಧನ ಪ್ರೀತಿಸ್ತಿದ್ದಾಳೆ. ಏಯ್, ಏನೇ ಹುಚ್ಚುಚ್ಚಾಗಿ ಮಾತಾಡ್ತಾ ಇದ್ಯಾ? ಮದ್ವೆಗ್ ಬಂದಿರೋಳ್ ನೀನು 4 ಅಕ್ಷತೆ ಕಳ್ಳ ಹಾಕಿ ಫೋಟೋ ತೆಗೆಸ್ಕೊಂಡು ಹೋಗೋದ್ ಬಿಟ್ಟು ಏನ್ ಬೊಗಳ್ತಾ ಇದ್ಯಾ? ನೀನ್ ಸುಮ್ನಿರು ಪರ್ಣಿಕಾ. ಅದ್ ಹಾಗಲ್ಲ ಮಾವಯ್ಯ. ಸುಮ್ನಿರು ಅಂತ ಹೇಳದ್ನಾ? ಹೌದು, ಪುಣ್ಯ ಅನಿರುದ್ಧನ ಪ್ರೀತಿಸ್ತಿದ್ದಾಳೆ.
ಪುಣ್ಯ ಅನಿರುದ್ಧ್ ಫೋಟೋ ಇಟ್ಕೊಂಡು ಅಳ್ತಿದ್ಲು, ಅದನ್ನ ನಾನು ನೋಡಿದೀನಿ. ಏಯ್, ನಿನಗ್ ಹುಚ್ಚಿಡ್ದಿದ್ಯಾ ಅಥವಾ ತಲೆಗೇನಾದ್ರೂ ಏಟಾಗಿದ್ಯಾ? ನಿಲ್ಸಿ. ಪುಣ್ಯ, ನೀನ್ ಪ್ರೀತಿಸ್ತಾ ಇದೀಯ ಅಲ್ವಾ? ಹೇಳು ಪುಣ್ಯ, ಪ್ಲೀಸ್ ಹೇಳು ಪುಣ್ಯ. ಪುಣ್ಯ ಪುಣ್ಯ ಪ್ಲೀಸ್ ಹೇಳು ಪುಣ್ಯ. ನಿಲ್ಲೋ ಅನಿರುದ್ಧ್, ನಾನ್ ಕೇಳ್ತಿದ್ದೀನಿ, ಹೇಳಮ್ಮ. ಅನಿರುದ್ಧನ ಪ್ರೀತಿ ಮಾಡ್ತಿದ್ಯಾ? ಕೇಳ್ತಿರೋದ್ ನಿನ್ನೆ, ಹೇಳೋ. ನಾನು ಏನ್ ಹೇಳಿ ಯಜಮಾನ್ರೆ? ಜೀವನದಲ್ಲಿ ಕಷ್ಟ ಕಣ್ಣೀರು ಬಿಟ್ರೆ ಸಂತೋಷನೇ ಸಿಗದೆ ಇರೋ ನನಗೆ 20 ವರ್ಷಗಳ ಹಿಂದೆ ಕಳ್ಕೊಂಡಿರೋ ಆನಂದನ ತನ್ನ ಸ್ನೇಹದಿಂದ ಕೊಟ್ಟಿದ್ದಾನೆ ಅಂತ ಹೇಳ. ನೋವಲ್ಲಿರುವಾಗ ಅಮ್ಮನ ತರ ಪ್ರೀತಿ ಕೊಟ್ಟು ಅಪ್ಪನ ಹಾಗೆ ನನ್ ಜೊತೆ ಪ್ರತಿ ಕ್ಷಣ ನಿಂತ ಅಂತ ಹೇಳ್ಬೇಕಾ? ನನಗೇನಾದ್ರೂ ಆಗತ್ತೇನೋ ಅನ್ನೋ ಯೋಚನೆ ಬಂದ್ರು ನನ್ ಸ್ವಂತದವ್ರಿಗಿಂತ ಹೆಚ್ಚಾಗಿ ಒದ್ದಾಡ್ತಾನೆ ಅಂತ ಹೇಳ್ಬೇಕಾ? ನನ್ ಪ್ರಾಣ ಅಪಾಯದಲ್ಲಿರುವಾಗ ಆ ದೇವ್ರು ಕೂಡ ನನಗ್ ಯಾವ ಸಹಾಯನ ಮಾಡಕ್ಕಾಗದೇ ಇರೋ ಪರಿಸ್ಥಿತಿಲಿ ನನಗೋಸ್ಕರ ಅವನ್ ಪ್ರಾಣನು ಲೆಕ್ಕ ಮಾಡದೆ ನನ್ನ ಕಾಪಾಡಿ ದೇವ್ರಾಗಿದ್ದಾನೆ ಅಂತ ಹೇಳ್ಬೇಕಾ? ಅಪ್ಪಿ ತಪ್ಪಿ ಪ್ರೀತಿಸ್ತಿದ್ದೀನಿ ಅಂತ ಹೇಳ್ಬಿಡ್ತಾನ. ದೇವ್ರೆ, ಹೇಗಾದ್ರೂ ಮಾಡಿ ನನ್ನನ್ನ ಈ ಗಂಡಾಂತರದಿಂದ ನೀನೇ ತಪ್ಪಿಸ್ಬೇಕು. ಅವನ್ ಪ್ರೀತಿನ ಬೇಡ ಅಂತ ಹೇಳಿದ್ರು ನಗನಗದ ಅದನ್ನ ಸ್ವೀಕರಿಸಿರೋ ದೊಡ್ಡ ಮನಸ್ಸಿರೋ ವ್ಯಕ್ತಿ ಅಂತ ಹೇಳ್ಬೇಕಾ? ಎಲ್ಲದಕ್ಕೂ ಮಿಗಿಲಾಗಿ ಈಗ ನನ್ನ ಮನ್ಸಲ್ಲಿ ಇರುವಂತ ವ್ಯಕ್ತಿ ಧನಂಜಯ ವರ್ಮಾ. ಯಾರು ನೀವು? ಮರ್ಯಾದೆ ಇಲ್ಲದೆ ಹೆಸರಿಡ್ದು ಕರಿತಿದ್ದೀರಾ? ಯಾರೋ ಅದು ಮರ್ಯಾದೆ ಕೊಡದೆ ಹೆಸರಿಡ್ದು ಕರೆದಿದ್ದು ನನ್ನ. ಒಳಗಡೆ ಬರೋಕ್ ಬಿಟ್ಟಿದ್ಯಾರೋ? ಕರೀದೇ ಇರೋ ಮದುವೆಗೆ ಬಂದಿದ್ದು ಅಲ್ದೆ ಮರ್ಯಾದೆ ಇಲ್ದೆ ಮಾತಾಡ್ತೀರಾ? ಯಾರೋ ನೀವೆಲ್ಲ? ನಿಮ್ ಜೊತೆ ಸಂಬಂಧನ ಬೆಳೆಸೋದಕ್ಕಾಗ್ಲಿ ನಿಮ್ ಜೊತೆ ಖುಷಿಯಾಗಿ ಮಾತಾಡೋದಕ್ಕಾಗ್ಲಿ ನಾವ್ ಇಲ್ಲಿಗೆ ಬರ್ಲಿಲ್ಲ. ನಿಲ್ಸಿ ನಿಮ್ ಕತೆನ. ಯಾಕ್ ಬಂದ್ರೋ, ಯಾರಿಗೋಸ್ಕರ ಬಂದ್ರೋ ಅದನ್ನ ಮಾತ್ರ ಹೇಳಿ ಮರ್ಯಾದೆಯಿಂದ ಹೊರಗಡೆ ಹೋಗಿ. ಶುಭ ಕಾರ್ಯವಾಗಿ ನನ್ ಮಗನ್ ಮದುವೆ ನಡೀತಿದೆ ಇಲ್ಲಿ. ನೀವೆಲ್ರೂ ನಾಗಜಾತಿಯವರು, ದಯವಿಟ್ಟು ಅಪವಿತ್ರ ಮಾಡಬೇಡಿ ಇದನ್ನ. ಯಜಮಾನ್ರೆ, ಚೆನ್ನಾಗಿ ಹೇಳಿದ್ರಿ. ನಿಮ್ ಪಕ್ಕದಲ್ಲಿರೋ ಪುಣ್ಯದ ಯಾವ ಜಾತಿ? ನಾಗಜಾತಿ ಅಲ್ವಾ? ಅವಳನ್ನ ನಿಮ್ಮ ಹತ್ರ ಇಟ್ಕೊಂಡು 2 ಮಾಯದ್ ಮಾತಾಡಿ ಅವಳ ಸಹಾಯದಿಂದ ನಾಗಮಣಿನ ಎತ್ಕೊಂಡು ಹೋದ್ರಿ. ಅವಳೇನೋ ನಿಮ್ಮ ಮಗನ ಪ್ರೀತಿಗೆ ಬಿದ್ದು ಹುಟ್ಟಿರೋ ಜಾತಿಗೆ ಬೆಳೆದಿರೋ ಊರಿಗೆ ಅನ್ಯಾಯ ಮಾಡಿ ಕೊನೆಗೆ ನಮ್ಮ ಊರಿಗೆ ಅನಿಷ್ಟ ತಂದುಬಿಟ್ಟು ಊರ್ನ ಸ್ಮಶಾನ ಮಾಡ್ಬಿಟ್ಲು. ಮುಚ್ಚ್ರಿ ಬಾಯಿ. ನಾಲ್ಗೆ ಮೇಲೆ ನಿಗಾ ಇರ್ಲಿ. ನಾಲ್ಗೆ ಇದೆ ಅಂತ ಬಾಯಿಗೆ ಬಂದಾಗೆಲ್ಲ ಮಾತಾಡಿದ್ರೆ ನಿಮ್ಮ ಶವನೆಲ್ಲ ತಗೊಂಡೋಗಿ ಸ್ಮಶಾನದಲ್ಲಿ ಕೂತಾಕ್ಬಿಡ್ತೀನಿ. ಅಮ್ಮ ಮಹಾತಾಯಿ, ಈಗ್ಲೇ 3 ಜನ ಸತ್ತೋಗಿ ಊರು ಸ್ಮಶಾನ ಆಗಿದೆ. ಅಯ್ಯೋ, ಏನಮ್ಮ ಹೇಳ್ತಿರೋದು ನೀವು? ಅಣ್ಣ ಸತ್ತೋದ್ರು ಅಂದ್ರೆ ಏನರ್ಥ? ಹೋಗೆ ಪಾಪಿಷ್ಟದೋಳೆ. ಗೂಬೆ ಮುಖದೋಳೆ, ನಾಚಿಕೆ ಇಲ್ದೆ ಇದ್ದೋಳೆ, ನಿನ್ ಮೊಸಳೆ ಕಣ್ಣೆ ನಿಲ್ಸೆ. ನಿಮ್ಗೇನಾದ್ರೂ ಹುಚ್ಚಿಡ್ದಿದ್ಯಾ? ಏನು ತಪ್ಪು ಮಾಡದೇ ಇರೋ ಪುಣ್ಯನ ಮೇಲೆ ಎಲ್ಲರೂ ಆರೋಪ ಮಾಡ್ತಿದ್ದೀರಲ್ಲ. ಅಷ್ಟಕ್ಕೂ ನಿಮ್ ಕುಟುಂಬದಿಂದನೇ ಇಷ್ಟೆಲ್ಲ ಕಷ್ಟಗಳು. ಆವತ್ತು ನಿಮ್ ತಾಯಿನ ಊರಲ್ಲಿ ಚಿಕಿತ್ಸೆಗೆ ಇರಿಸ್ಕೊಂಡ್ವಲ್ಲ, ಅದೇ ನಾವು ಮಾಡಿದ ಮೊದಲನೇ ತಪ್ಪು. ಅವ್ರ ಪ್ರಾಣ ಕಾಪಾಡೋದಕ್ಕೆ
ನಾಗಮಣಿನ್ ತೆಗೆದಾಗ್ಲೂ ಏನು ಮಾತಾಡಿಲ್ವಲ್ಲ, ಅದು ನಾವು ಮಾಡಿದ ಎರಡನೇ ತಪ್ಪು. ಆವತ್ತೇ ಅವಳನ್ನ 2 ಕೆನ್ನೆಗೆ ಹೊಡೆದಿದ್ರೆ ಇವತ್ತು ಈ ರೀತಿ ಆಗ್ತಿರ್ಲಿಲ್ಲ. ಜಮೀನಲ್ಲಿ ಬೆಳೆ ಎಲ್ಲ ನಾಶ ಆಗೋಗಿದೆ, ಕುಡಿಯೋ ನೀರು ವಿಷ ಆಗೋಗಿದೆ, ಜನರು ಪ್ರಾಣ ಎಲೆ ತರ ಉದುರೋಗ್ತಾ ಇದೆ. ಅಷ್ಟಕ್ಕೂ ನಿಮ್ಗೇನ್ ಬೇಕು? ಪುಣ್ಯ ಬೇಕು. ನಮ್ ನಾಗಮಣಿ ನಮ್ಗೆ ಸಿಗಬೇಕು. ಪುಣ್ಯಗೋಸ್ಕರ ನಮ್ಮನೇಲಿ ನಡೆಯುವಂತ ಶುಭ ಕಾರ್ಯನ ಯಾಕೆ ನಿಲ್ಲಿಸ್ಬೇಕು? ಯಾವುದೇ ಅಭ್ಯಂತರ ಇಲ್ಲದೆ ನೀವು ಅವಳನ್ನ ಕರ್ಕೊಂಡು ಹೋಗ್ಬೋದು. ಅಪ್ಪ ಅಪ್ಪ ಅಪ್ಪ, ಪುಣ್ಯನೇನಾದ್ರೂ ಇವ್ರ ಜೊತೆ ಕಳ್ಸಿದ್ರೆ ಪುಣ್ಯಂಗೇನಾದ್ರೂ ಮಾಡ್ಬಿಡ್ತಾರಪ್ಪ. ಪ್ಲೀಸ್ ಅಪ್ಪ. ಏಯ್, ಇಲ್ಲಿ ನಾವು ನಿನ್ ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ತಿದ್ರೆ ವೈರಿ ಜಾತಿ ಹುಡುಗಿ ಬಗ್ಗೆ ಮಾತಾಡ್ತಿದ್ಯಲ್ಲೋ. ಅವಳು ನಮ್ಮ ಕುಟುಂಬಕ್ಕೆ ಮಾಡಿರೋ ಸಹಾಯನ ಮರ್ತು ಹೋಗಿ ನೀವು ಮಾತಾಡ್ತಾ ಇದ್ದೀರಪ್ಪ. ನನಗೆಲ್ಲ ಗೊತ್ತು, ಎಲ್ಲ ಗೊತ್ತು. ಮೊದಲು ಈ ಮದುವೆ ಆಗ್ಲಿ, ಆಮೇಲೆ ನಾನೆಲ್ಲ ನೋಡ್ಕೋತೀನಿ. ಹೋಗಿ ಬಟ್ಟೆ ಬದಲಾಯಿಸ್ಕೊಂಡ್ ಬಾ. ಮುಹೂರ್ತ ಮೀರ್ತಾ ಇದೆ, ನಿನ್ ಬಟ್ಟೆ ಬದಲಾಯಿಸ್ಕೊಂಡ್ ಬಾ. ಅಪ್ಪ ಅಪ್ಪ, ನನ್ ಪುಣ್ಯ ಇಲ್ಲಿಂದ ಕಳ್ಸಲ್ಲಪ್ಪ. ಹೇಳಿದ್ದನ್ ಮಾಡು. ಪ್ಲೀಸ್ ಅಪ್ಪ, ನಿನ್ ಕಾಲಿಗೆ ಬಿಡ್ತೀನಪ್ಪ. ಅನಿರುದ್ಧ್, ಅಪ್ಪ ಅಪ್ಪ, ನಾವೇನು ಬಲವಂತ ಮಾಡ್ತಿಲ್ಲ. ಒಂದ್ ವೇಳೆ ನಾಗಮಣಿನ ಪುಣ್ಯ ತರದೆ ಹೋದ್ರೆ ಆ ಮಹಾತಾಯಿ ಮಹಾದೇವಿ ಹೆಸರನ್ನ ಉಳಿಸ್ಕೋಬೇಕು ಅನ್ಕೊಂಡಿದ್ರೆ, ನಿಜವಾಗ್ಲೂ ಊರಿಗೋಸ್ಕರ ಊರಿನ ಜನರಿಗೋಸ್ಕರ ಯೋಚನೆ ಮಾಡೋಳೆ ಆಗಿದ್ರೆ ನಮ್ ಜೊತೆ ಬಂದು ನಾಗಮಣಿನ ಪಡ್ಕೊಂಡು ನಾಗಮಂಡಲದಲ್ಲಿ ಪ್ರತಿಷ್ಠಾಪನೆ ಮಾಡಿ ಊರಿಗೆ ಅಂಟ್ಕೊಂಡಿರೋ ಅನಿಷ್ಟನ ತೊಳೆದಾಕ್ಬೇಕು. ನಾವಿನ್ನೂ ನಿನ್ನ ಬಲವಂತ ಮಾಡೋದಿಲ್ಲ. ಪುಣ್ಯ, ನೀನೇ ಯೋಚನೆ ಮಾಡು. ನಡೀರಯ್ಯ, ನಡೀರಿ. ಒಂದ್ ನಿಮಿಷ ಇರಿ. ಅನಿರುದ್ಧ್, ನಾನ್ ತಪ್ಪು ಮಾಡಿಲ್ಲ ಅನ್ನೋದು ನನ್ನೊಬ್ಳು ಗೊತ್ತಿದ್ರೆ ಸಾಲದು. ನನ್ ಮೇಲಿರೋ ಅಪವಾದ ಹೋಗ್ಬೇಕು ಅಂತಂದ್ರೆ, ಊರ್ ಜನ ಮುಂಚಿನ ಹಾಗೆ ಸಂತೋಷವಾಗಿ ಬದುಕ್ಬೇಕು ಅಂತಂದ್ರೆ ನಾಗಮಣಿನ ಸಾಧಿಸೋದೇ ದಾರಿ. ನಾಗಮಣಿ ಎಲ್ಲೇ ಇದ್ರು ತಗೊಂಡು ನಡೀತಾ ಇರೋ ಸಾವುಗಳನ್ನ ತಡೆದು ನಾಗಮಂಡಲ ಕ್ಷೇಮವಾಗಿರೋದನ್ನ ನೋಡೋದೇ ನನ್ನ ಲಕ್ಷ್ಯ. ನನಗೆ ಹೋಗೋಕ್ ಬಿಡು, ನನಗೇನೂ ಆಗಲ್ಲ. ಪುಣ್ಯ ಬೇಡ, ಪುಣ್ಯ ಹೋಗ್ಬೇಡ. ಪುಣ್ಯ ಪ್ಲೀಸ್, ಪುಣ್ಯ ನನ್ನ ಮಾತು ಕೇಳು. ಪುಣ್ಯ ಪುಣ್ಯ ಪ್ಲೀಸ್, ಪುಣ್ಯ. ಅಣ್ಣ ಅಣ್ಣ, ನಿಮ್ ಕಾಲಿಗೆ ಬೀಳ್ತೀನಿ ಅಣ್ಣ. ಬೇಡ ಅಣ್ಣ, ಕರ್ಕೊಂಡು ಹೋಗ್ಬೇಡಿ ಅಣ್ಣ. ನಿಮ್ಗೆ ಕೈ ಮುಗಿತೀನಿ, ಅವಳನ್ನ ಕರ್ಕೊಂಡು ಹೋಗ್ಬೇಡಿ. ಅಮ್ಮ ನೀವಾದ್ರೂ ಹೇಳಿ ಅಮ್ಮ, ಅವಳನ್ನ ಕರ್ಕೊಂಡು ಹೋಗ್ಬೇಡಿ ಅಮ್ಮ. ಅಮ್ಮ ನಿಮಗೆ ಕೈ ಮುಗಿತೀನಿ. ಪುಣ್ಯ ಬೇಡ, ಪುಣ್ಯ ಹೋಗ್ಬೇಡ. ಪುಣ್ಯ ದಯವಿಟ್ಟು ನನಗೆ ಹೋಗ. ಪುಣ್ಯ ಪ್ಲೀಸ್, ಪುಣ್ಯ ಬೇಡ. ಪುಣ್ಯ ಪುಣ್ಯ ಅನಿರುದ್ಧ್, ಪುಣ್ಯ ಅನಿರುದ್ಧ್, ಅಪ್ಪ ನೀವಾದ್ರೂ ಅವಳಿಗೆ ಹೋಗ್ಬೇಡ ಅಂತ ಹೇಳಿ ಅಪ್ಪ. ನಿನಗೇನಾದ್ರೂ ಹುಚ್ಚ? ಕರ್ಕೊಂಡು ಹೋಗ್ತಾ ಇದ್ದಾರೆ. ಕರ್ಕೊಂಡು ಹೋಗಿ. ಲೇ ಅನಿರುದ್ಧ್, ಅಷ್ಟಕ್ಕೂ ಇಲ್ಲಿ ಏನ್ ನಡೀತಿದ್ಯೋ? ಇವ್ರು ನಿಜವಾಗ್ಲೂ ನಿನ್ ಜೀವನ ಜೊತೆ ಆಟ ಆಡ್ತಾ ಇದ್ದಾರೆ. ನಿನಗೆ ಮುಂಚೆನೂ ಹೇಳಿದೀನಿ, ಈಗಲೂ ಹೇಳ್ತಾ ಇದ್ದೀನಿ, ಪ್ರೀತಿಗೋಸ್ಕರ ಒಂದು ಹೆಜ್ಜೆನ ಮುಂದಿಡ್ಬೇಕು ನೀನು. ನಿಮ್ಮ ಅಪ್ಪನ ಮೇಲಿರೋ ಪ್ರೀತಿಯಿಂದನೋ ಅಥವಾ ಭಯದಿಂದನೋ ನಿನ್ನ ಪ್ರೀತಿನ ನೀನು ದೂರ ಮಾಡಿದ್ರೆ, ನಿನಗೆ ಆ ಪ್ರೀತಿ ಬೇಕು ಅಂದಾಗ ಎಷ್ಟು ಕೋಟಿ ಖರ್ಚು ಮಾಡಿದ್ರು, ಎಷ್ಟೇ ಹುಡುಕಿದ್ರು ಆ ಪ್ರೀತಿ ಮತ್ತೆ ನಿನಗೆ ಸಿಗಲ್ಲ. ಹೋಗ್ಲಿ, ನಾವೇ ನಿಮ್ಮ ಅಪ್ಪನ ಹತ್ರ ಮಾತಾಡು ಅಂತ್ಯಾ? ಬೇಡ, ನನ್ನ ಪ್ರೀತಿ ಬಗ್ಗೆ ಎಲ್ರಿಗೂ ಗೊತ್ತು. ಆದ್ರೆ ಪುಣ್ಯ ನನ್ನ ಪ್ರೀತಿಸ್ತಿದ್ದಾಳೆ ಅಂತ ನನಗೂ ನನ್ನ ಮನ್ಸಿಗೆ ಮಾತ್ರ ಗೊತ್ತು. ಅವಳು ಒಂದೇ ಒಂದ್ಸಲ ಅನಿರುದ್ಧ್, ನೀನಂದ್ರೆ ನನಗಿಷ್ಟ, ನಾನು ನಿನ್ನ ಪ್ರೀತಿಸ್ತಿದ್ದೀನಿ ಅಂತ ಒಂದೇ ಒಂದ್ಸಲ ಒಂದು ಮಾತು ಹೇಳಿದ್ರೆ ಸಾಕು. ಯಾರನ್ನಾದ್ರೂ ಸರಿ ಎದುರಿಸೋದಕ್ಕೆ ನಾನು ಸಿದ್ಧವಾಗಿದ್ದೀನಿ. ಆದ್ರೆ ಪುಣ್ಯ ಮಾತ್ರ ಯಾವುದೇ ಕಾರಣಕ್ಕೂ ಹೇಳಲ್ಲ. ಇದಕ್ಕೂ ಮೊದಲು ನೀವೇ ನೋಡಿದ್ರಲ್ಲ, ಎಲ್ಲ ನಾನೇ ಹೇಳಿದ್ದು. ಆದ್ರೂ ನನ್ನ ಒಂಟಿಯಾಗಿ ಬಿಟ್ಟು ಹೋಗ್ಬಿಟ್ಲು. ಏನ್ ಮಾಡ್ಲಿ? ನನ್ನ ಹಣೆ ಬರದಲ್ಲಿ ಏನ್ ಬರ್ದಿದ್ಯೋ ಹಾಗೆ ನಡೆಯುತ್ತೆ. ಈ ವಿಷಯದ ಬಗ್ಗೆ ಪ್ಲೀಸ್ ನೀವು ಯಾರ ಹತ್ರನೂ ಮಾತಾಡ್ಬಿಡಿ.
ಸಾವೋ ಬದುಕು ಆ ದೇವ್ರೆ ನೋಡ್ಕೋತಾನೆ. ಹಲೋ ಅಮ್ಮೋರೆ, ಇಲ್ಲಿ ನಡೀತಾ ಇರೋ ಘಟನೆಗಳನ್ನ ನೋಡ್ತಾ ಇದ್ರೆ ಅವಳನ್ನ ಇಲ್ಲೇ ಹೂತಾಕ್ತಾರೇನೋ ಅನ್ನಿಸ್ತಾ ಇದೆ. ನೀವಿನ್ನ ನೆಮ್ಮದಿಯಾಗಿರಬಹುದು. ಒಂದು ವೇಳೆ ಅವಳೇನಾದ್ರೂ ತಪ್ಸ್ಕೊಳಕ್ ನೋಡಿದ್ರೆ ನಮ್ಮ ಕೈಯಲ್ಲಿ ಸಾಯ್ತಾಳವಳು.